Hello friends, welcome back to Bullet for You channel. Anjanapura second block, Bangalore, 20/30 BDA. North gate, north main door, duplex mane with lift. Reasonable price ಅಲ್ಲಿ ಇದೆ. With lift ಬೇಕು ಅಂದರೆ ಒಂದು ರೇಟು, ವಿತೌಟ್ ಲಿಫ್ಟ್ ಬೇಕು ಅನ್ನೋ ಹಾಗಿದ್ರೆ ಇನ್ನೊಂದು ರೇಟು. ಫ್ರಂಟ್ ಎಲಿವೇಶನ್ ಲೈಕ್ ಈ ಥರ ಇದೆ ನೋಡಿ. ಕಾರ್ಗಳೆಲ್ಲ ಓಡಾಡುತ್ತೆ ಅಂದರೆ ರಸ್ತೆ ತೋರಿಸ್ಬಿಡ್ತೀನಿ. 20 ಅಡಿ ವೈಡ್ ಬರುತ್ತೆ. ಇನ್ನೋವಾ ಕಾರು ಮೂವ್ ಆಗ್ತಾಯಿದೆ. ಫ್ರಂಟ್ ಎಲಿವೇಶನ್ ಇನ್ನೊಂದು ಸಲ CNC ಕಟ್ಟಿಂಗಲ್ಲಿ ಮಾಡಿರುವಂತಹ MS ಗೇಟ್ನ ಕೊಟ್ಟಿದ್ದಾರೆ. 3 ಫೋಲ್ಡಬಲ್. ಪಾರ್ಕಿಂಗ್ ಲೇಔಟು 1/1 ಸೆರಾಮಿಕ್ ಟೈಲ್ಸ್ ಕೊಟ್ಟಿದ್ದಾರೆ. ಈ ಮನೆಗೆ ಬೋರ್ವೆಲ್ ಇಲ್ಲ, ಹಾಗಾಗಿ ಕಾವೇರಿ ಮೀಟರ್ನ ಕೊಟ್ಟಿದ್ದಾರೆ. ಆಲ್ರೆಡಿ ಕಾವೇರಿ ಮೀಟರ್ ಕೊಟ್ಟಿರೋದ್ರಿಂದ ಒಳ್ಳೆ ನೀರು ಸಂಪಲ್ಲಿ ಬಂದು ಬೀಳುತ್ತೆ. ಅದು 10,500 ಲೀಟರ್ ಇರುತ್ತೆ. ಕಾರ್ ಪಾರ್ಕಿಂಗು 2 ನಿಲ್ಲಿಸ್ಕೊಂಡು 2 ವೀಲರ್ಗಳು ಅಕ್ಕಪಕ್ಕ ನಿಲ್ಲಿಸ್ಕೋಬಹುದು. ಈ ಕಡೆ ಎಲೆಕ್ಟ್ರಿಕ್ ಪಾಯಿಂಟು, ಇದು ಲಿಫ್ಟು. ನಿಮಗೆ ಮನೆ ಈಗೇನು ನೋಡ್ತಾ ಇದ್ದೀರೋ ಹಾಗೆ ಬೇಕು ಅನ್ನೋಗಿದ್ದರೆ ಒಂದು ಪ್ರೈಸ್ ಇರುತ್ತೆ. ಅದಕ್ಕೂ 10 ಲಕ್ಷ ಡಿಫ್ರೆನ್ಸ್ ಇರುತ್ತೆ. ವಿತೌಟ್ ಲಿಫ್ಟು, ವಿತ್ ಲಿಫ್ಟು. ಈಗ ದುಡ್ಡಿಲ್ಲ, ನಾನು ಮುಂದೆ ದುಡ್ಡಿದ್ದಾಗ ಲಿಫ್ಟ್ ಮಾಡ್ಕೊತೀನಿ ಅನ್ನೋರಿಗೆ ಒಳ್ಳೆ ಆಪ್ಷನ್ಸ್. ಸರಿನಾ? ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ, 2 ಅಡಿ ಬರುತ್ತೆ. ಅದಕ್ಕೆ MS ಗೇಟ್ ಕೂಡ ಇದೆ. ಅಲ್ಲಿ ಮೂಲೆಯಲ್ಲಿ ನಿಮಗೆ ಗ್ಯಾಸ್ ಪಾಯಿಂಟ್ನ ಕೊಟ್ಟಿದ್ದೀವಿ. ನಲ್ಲಿ ಪಾಯಿಂಟ್ ಎಲ್ಲ ಇದೆ. ಆಮೇಲೆ ಅಲ್ಲಿ ನಿಮಗೆ ಎಲೆಕ್ಟ್ರಿಕ್ ಸರ್ಕ್ಯೂಟ್ಗಳು ಕಾಣಿಸುತ್ತೆ. EV ವೆಹಿಕಲ್ಸ್ಗಳು ಚಾರ್ಜಿಂಗ್ ಇಡ್ಬೋದು. ಫುಲ್ ಫಿನ್ಸಿಂಗಲ್ಲಿ ಇದೆ ಗೇಟ್ ಎಲ್ಲ. ಇದು ಒಂದು ಪಾರ್ಕಿಂಗ್ ಲೇಔಟ್ ಗೆಳೆಯರೆ. ಓಕೆ, ಈಗ ಸ್ಟೇರ್ ಕೇಸು 4 ಅಡಿ ವೈಡ್ ಆಗಿದೆ. ಲಪೋತ್ರ ಆ್ಯಂಟಿ ಸ್ಕಿಡ್ಡು ಗ್ರಾನೈಟು. SS ರೇಲಿಂಗ್ಸು 304 kgದು. ಇಲ್ಲಿ MS ಸೇಫ್ಟಿಗೋಸ್ಕರ. ಹಾಗೆ ನಮಗೆ ಕಂಟಿನ್ಯೂ SS ರೇಲಿಂಗ್ಸು ವಿತ್ ಟಫನ್ ಗ್ಲಾಸು. ಸ್ಪೇಷಿಯಸ್ ಜಾಗ ಇದೆ, 3 ಅಡಿ ವೈಡು, ಅಂದರೆ ಸೋಫಾ ಎಲ್ಲ ಮೇಲ್ಗಡೆ ಕ್ಯಾರಿ ಮಾಡ್ಬೋದು. ಓಕೆ, ಮೇಲ್ಗಡೆ ಹೋಗೋಣ. ನೋಡ್ತಾ ಇದ್ದೀರಾ 2/4 ವೆಟ್ರಿಫೈಡ್ ಟೈಲ್ಸು ಮತ್ತು ಗ್ರಾನೈಟು ಬಾರ್ಡರ್ ಕೊಟ್ಟಿರುವಂಥದ್ದು. ಮೇಂಟೆನೆನ್ಸ್ ಈಸಿ. ಇಲ್ಲಿ 4/6 ಬರುತ್ತೆ. ವರಾಂಡ ನಿಮಗೆ ಸ್ಪೇಷಿಯಸ್ ಸಿಗುತ್ತೆ. ಟಫನ್ ಗ್ಲಾಸು ಮತ್ತು SS ರೇಲಿಂಗ್ಸು ಅಟ್ಯಾಚ್ ಆಗಿ. ಮೇಲಿಂದ ಕೆಳಗಡೆ ಈ ಥರ ಇದೆ. ಫುಲ್ ಡೆವಲಪ್ ಆಗಿದೆ ಏರಿಯಾ. ಇಲ್ಲಿ PVC ಫಾಲ್ ಸೀಲಿಂಗು ವಿತ್ ಸ್ಪಾಟ್ಲೈಟ್ ಕೊಟ್ಟಿರುವಂಥದ್ದು. ಮ್ಯಾಟ್ ಫಿನಿಷಿಂಗು 2/4 ವೆಟ್ರಿಫೈಡ್ ಟೈಲ್ಸು. ನಮಗೆ ನಾರ್ತ್ ಫೇಸ್ ಮೇನ್ ಡೋರ್ ಬರುತ್ತೆ. ಟೀ ಕುಡಲ್ಲಿ ಮಾಡಿರುವಂತಹ ಡೋರು. ಗ್ಲಾಸಿ ಫಿನಿಶು, PU ಪಾಲಿಶ್ ಅಪ್ಲೈ ಮಾಡಿದ್ದಾರೆ. ಸ್ಲಿಪ್ಪರ್ ಬಿಟ್ಟು ಒಳಗಡೆ ಹೋಗಿ. ಇದು ಡೋರು ತುಂಬ ಸಿಂಪಲ್ ಆಗಿದೆ. ಗ್ಲಾಸಿ ಫಿನಿಷಲ್ಲಿ ಚೆನ್ನಾಗಿದೆ. ಈಗ ಗೆಳೆಯರೆ ಹಾಲು ಒಳಗಡೆ ಎಂಟ್ರಿ ಆಗ್ತಾಯಿದ್ದಂಗೆ ಜಾಗ ಕ್ವಾಲಿಟಿ ಚೆನ್ನಾಗಿ ಕೊಟ್ಟಿದ್ದಾರೆ. ಬಿಗ್ ಹಾಲು. ವೆಂಟಿಲೇಷನ್ಗೆ ವಿಂಡೋ ಇದೆ 4/6. ಮತ್ತು ಇಲ್ಲಿ TV ಕ್ಯಾಬಿನೆಟ್ಟು. ಆ ಕಡೆ ಸ್ಟೇರ್ ಕೇಸ್ ಬರುತ್ತೆ ರೂಮ್ಗಳಿಗೆ ಹೋಗೋದಕ್ಕೆ. ಈಗ ನಾನು ನಿಮಗೆ TV ಕ್ಯಾಬಿನೆಟ್ ಆಪೋಸಿಟು ಇಷ್ಟು ಸ್ಪೇಸ್ ಇದೆ, ಅಂದರೆ ವಿಂಡೋರಿಂದ ಸ್ಟ್ರೈಟಾಗಿ ಸೋಫಾನ ಅಲೈನ್ಮೆಂಟ್ ಮಾಡ್ಕೋಬೋದು. ಒಂದು ಐಡಿಯಾ ಬರುತ್ತೆ ನಿಮಗೆ. ಹಾಗೆ ಫಾಲ್ ಸೀಲಿಂಗ್ ಬಗ್ಗೆ ಹೇಳಬೇಕನ್ನಾಗಿದ್ದರೆ POP ಫಾಲ್ ಸೀಲಿಂಗು, ಪ್ರೊಫೈಲ್ ಲೈಟು ಇನ್ಸ್ಟಾಲ್ ಮಾಡಿರುವಂಥದ್ದು. ಈಗ ನಾನು ನಿಮಗೆ ಆ ಕಾರ್ನರಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಒಂದು ಐಡಿಯಾ ಬರುತ್ತೆ ನೋಡಿ. ಎಂಟ್ರಿ ಆದ್ವಿ. ಎಂಟ್ರಿ ಆಗ್ತಾಯಿದ್ದಂಗೆ ಅಲ್ಲಿ ವೆಲ್ಕಮ್ ಬೋರ್ಡ್ ಏನಾದರೂ ಬೇಕಾದ್ರೆ ನೀವು ಹೈ ಮಾಡಿಸ್ಕೋಬಹುದು. ಇದು ಲಿಫ್ಟ್ ಪ್ರಾವಿಷನ್ನು ಕ್ಲೋಸ್ ಮಾಡಿದ್ದೀವಿ. ವುಡನ್ ಪ್ಲೈವುಡ್ ಹಾಕಿ ಕ್ಲೋಸ್ ಮಾಡಿದ್ದೀವಿ ಸೇಫ್ಟಿಗೋಸ್ಕರ. ಸರಿನಾ? ಹಾಗೆ ಇಲ್ಲಿ TV ಕ್ಯಾಬಿನೆಟ್ಟು, ಸ್ಟೇರ್ ಕೇಸು ಮೇಲ್ಗಡೆ ಹೋಗೋದಕ್ಕೆ. ಇದು ಸೋಫಾ ಅಲೈನ್ಮೆಂಟು. ಇದು ಒಂದು ಹಾಲ್ನ ಲಕ್ಷಣ ಗೆಳೆಯರೆ. ತುಂಬ ಸ್ಪೇಷಿಯಸ್ ಜಾಗ ಬಂದಿದೆ. ದೊಡ್ಡ TV ಕೂಡ ಹ್ಯಾಂಗ್ ಮಾಡ್ಬೋದು. ಕ್ರಾಫ್ಟರ್ ಕವರ್ ಮಾಡಿದ್ದಾರೆ. ಇಂಟೀರಿಯರ್ ವರ್ಕಲ್ಲಿ ಮಾಡಿರುವಂತಹ TV ಕ್ಯಾಬಿನೆಟ್ಟು. ರೈಟ್ ನೋಡಿ, ಇಲ್ಲಿ ಒಂದು ಲಿಫ್ಟ್ ಬರುತ್ತೆ. ಬೇಕು ಅನ್ನೋ ಹಾಗಿದ್ರೆ, ಬೇಡ ಅನ್ನೋ ಹಾಗಿದ್ರೆ ಇಂಟೀರಿಯರ್ ವರ್ಕಲ್ಲಿ ಏನಾದರೂ ಬೇಕಾದ್ರೆ ಮಾಡಿಸ್ಕೋಬೋದು. ಈ ಥರ ಕ್ಲೋಸ್ ಮಾಡಿಸ್ಕೋಬೋದು ಆಗೋವರೆಗೂ. ಮತ್ತು ಈ 2 ಮಧ್ಯದಲ್ಲಿ ನಮಗೆ ಅಡುಗೆ ಮನೆ ಬರುತ್ತೆ. ನೋಡಿ, ಇದು L ಶೇಪ್ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಪ್ರೊಫೈಲರ್ ಡೋರು ಮತ್ತು
ಜಿ ಪ್ರೊಫೈಲ್ ಆರ್ ಓಪನ್ ಸಿಗುತ್ತೆ, ಪ್ರೊಫೈಲ್ ಲೈಟಿಂಗ್ ಸಿಗುತ್ತೆ. ಹಾಗೆ ನಿಮಗೆ ಅಲ್ಲಿ ಗ್ಯಾಸ್ ಪಾಯಿಂಟು, ಲೈಕ್ ಇಲ್ಲಿ ವಾಟರ್ ಪ್ಯೂರಿಫೈ ಏನಾದ್ರು ಇಟ್ಕೊಳ್ತೀರ ಅಂತಂದರೆ ಅಲ್ಲಿ ಪಾಯಿಂಟೆಡ್ಗಳು ತುಂಬ ಇದೆ. ಅದು ನೋಡ್ತಾ ಇದೆ ಯಾವುದು ಎಲ್ಲಿ ಬರುತ್ತೆ ಅಂತ. ಇಲ್ಲಿ ಬೇಕಾದ್ರೆ ಮೈಕ್ರೋವೇವ್ ಎಲ್ಲ ಬೇಕಾದ್ರೆ ಇಟ್ಕೋಬೋದು. ಸ್ಪೇಷಿಯಸ್ ಫಿಟ್ಟಿಂಗ್ ಎಲ್ಲ ಜಾಗವಾಲ್ ಫಿಟ್ಟಿಂಗ್ ಕೊಟ್ಟಿದ್ದಾರೆ. ಸಾಫ್ಟ್ ಟ್ಯಾಂಡಮ್ ಬಾಕ್ಸ್ಗಳು, ವೆಂಟಿಲೇಷನ್ಗೆ ಒಂದು ವಿಂಡೋ ಬರುತ್ತೆ ಮತ್ತು ಯುಟಿಲಿಟಿ ಕೂಡ ಮಾಡಿಕೊಟ್ಟಿರುವಂಥದ್ದು. ಹಾಗೆ ಈ ಅಡುಗೆ ಮನೆಯಿಂದ ಈ ಕಡೆ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಇಲ್ಲೂ ಅಷ್ಟೇ ಒಂದು ಹ್ಯಾಂಡ್ ವಾಶ್ ಬರುತ್ತೆ ಮತ್ತು ಮಿಕ್ಸರು ಏನಾದ್ರು ಇಟ್ಕೊತೀರ ಅಂತಂದರೆ ಪಾಯಿಂಟೆಡ್ ಮಾಡಿಕೊಟ್ಟಿದ್ದಾರೆ. ನಾನು ನಿಮ್ಗೆ ಯುಟಿಲಿಟಿ ಆಮೇಲೆ ತೋರಿಸ್ಕೊಡ್ತೀನಿ. ಫಸ್ಟ್ ಈ ಕಡೆ ಕವರ್ ಮಾಡಿ. ಇದು ಡೈನಿಂಗ್ ಹಾಲ್ ಏರಿಯಾ. ಇಲ್ಲಿ ಡೈನಿಂಗ್ ಹಾಲ್ ಇಟ್ಕೋಬಹುದು. ಮತ್ತು ಇಲ್ಲಿ ಫ್ರಿಜ್ ಪಾಯಿಂಟ್ ಬರುತ್ತೆ ನೋಡಿ. ಇಲ್ಲಿ ಸ್ಪೇಷಿಯಸ್ ಜಾಗ ಬಿಟ್ಟಿದ್ದೀವಿ. ಎಂಥ ದೊಡ್ಡ ಫ್ರಿಜ್ ಇದ್ರೂ ಕೂಡ ಇಲ್ಲಿ ಇಡಬಹುದು. ಫ್ರಿಜ್ ಪಾಯಿಂಟ್ ಕೂಡ ಅಲ್ಲಿದೆ. ವೆಂಟಿಲೇಷನ್ಗೆ ವಿಂಡೋ ಇದೆ. ಓವರ್ ಹೆಡ್ ವಾರ್ಡ್ರೋಬರು, ಸರಿನಾ. ಆಮೇಲೆ ಇಲ್ಲಿ ಪೂಜಾ ರೂಮ್ ಇದೆ. ಟೀಕುಡ್ಡು ವಾಸ್ಕಲ್ಲು ಹಿಚ್ಚಿಂಗ್ ಗ್ಲಾಸಲ್ಲಿ ಮಾಡಿರುವಂತಹ ಗ್ಲಾಸ್ ಫಿಟೆಡ್ ಡೋರು. ತುಂಬ ದೊಡ್ಡದಾಗಿ ಕೊಟ್ಟಿರುವಂತಹ ಪೂಜಾ ರೂಮು ನೋಡಿ. ಹೈಟಾಗಿ ಮಾಡಿದ್ದಾರೆ. ಕ್ಯಾಬಿನೆಟ್ ಎಲ್ಲ ಫೋಟೋ ಎಲ್ಲ ಇಟ್ಕೊಳ್ಳೋದಕ್ಕೆ ತುಂಬ ಜಾಗ ದೊಡ್ಡದಾಗಿದೆ. POP ಫಾಲ್ ಸೀಲಿಂಗು, ಪ್ಯೂರ್ ವೈಟು, ವಿಟ್ರಿಫೈಡ್ ಟೈಲ್ಸು, ಗೋಲ್ಡನ್ ಬಾರ್ಡರು. ಈಗ ಈ ಡೈನಿಂಗ್ ಹಾಲಿಂದ ನಿಂತ್ಕೊಂಡು ಅಡುಗೆ ಮನೆನ ನೋಡಬಹುದು. ಚೆನ್ನಾಗಿದೆ. ತುಂಬ ರೀಸನಬಲ್ ಪ್ರೈಸಲ್ಲಿ ಮನೆ ಇದು, ನಿಜ ಹೇಳ್ತಿದ್ದೀನಿ. ವಿತ್ ಲಿಫ್ಟು. ಇದು ಒಂದು ಅಡುಗೆ ಮನೆಯ ಲುಕ್ ಆಯಿತು. ಈಗ ನಾನು ನಿಮಗೆ ಯುಟಿಲಿಟಿ ಒಂದು ಪೆಂಡಿಂಗ್ ಇದೆ, ತೋರಿಸ್ಬಿಡ್ತೀನಿ. ಹ್ಯಾಂಡಲ್ಗಳಾಗಲಿ ಡೋರ್ಗಳಾಗಲಿ ಕ್ವಾಲಿಟಿಯಾಗಿ ಕೊಟ್ಟಿದ್ದಾರೆ. ಮತ್ತು ಇದು ಯುಟಿಲಿಟಿಯ ಲುಕ್ಕು. ಸೇಫ್ಟಿಗೋಸ್ಕರ MS ರೈಲಿಂಗ್ಸ್ ಮಾಡಿದ್ದಾರೆ. ಮತ್ತು ಇಲ್ಲಿ ಡಿಶ್ ವಾಷರ್ ಬೇಕಾದ್ರೆ ಇಟ್ಕೋಬೋದು. ಇನ್ಲೆಟ್ಟು ಮತ್ತು ಔಟ್ಲೆಟ್ಟು, ಪ್ಲಗ್ ಪಾಯಿಂಟ್ ಎಲ್ಲ ಇದೆ. ಇದು ವೆಂಟಿಲೇಷನ್ನು ಕಿಚನ್ಗೆ. ಗೆಳೆಯರೆ, ಈ ಫಸ್ಟ್ ಫ್ಲೋರಲ್ಲಿ ಇದು ಒಂದು ಬಾತ್ರೂಮ್ ಇಲ್ಲಿ ಸಿಗುತ್ತೆ. ಫಿಟ್ಟಿಂಗ್ ಎಲ್ಲ ಆಗಿರುವಂಥದ್ದು. ಇದೊಂದು ಫಸ್ಟ್ ಫ್ಲೋರಲ್ಲಿ ಇರುವಂತಹ ಹಾಲು, ಕಿಚನ್ನು, ಡೈನಿಂಗ್ ಹಾಲು ಟೋಟಲ್ ಕವರ್ ಮಾಡಿ ತೋರಿಸಿದ್ದೀನಿ. ಮನೆ ಮಾತ್ರ ಹೇಳಿ ಮಾಡಿಸಿರೋ ಥರ ಇದೆ. ಇದು ಚೈನ್ ಲಿಂಕ್ ಸ್ಟೇರ್ ಕೇಸಿಗೆಲ್ಲ ಲೈಟಿಂಗ್ ಇನ್ಸ್ಟಾಲ್ ಮಾಡಿದ್ದಾರೆ. ಇಲ್ಲಿ UPS ಪಾಯಿಂಟ್ ಎಲ್ಲ ಬರುತ್ತೆ, ಸರಿನಾ. ಈ ಫಸ್ಟ್ ಫ್ಲೋರಲ್ಲಿ ಇಷ್ಟಿರುವಂಥದ್ದು. ಈಗ ನಾನು ನಿಮಗೆ ಸೆಕೆಂಡ್ ಫ್ಲೋರ್ ಬೆಡ್ರೂಮ್ ಇರೋ ಸ್ಥಳ ಕರ್ಕೊಂಡು ಹೋಗ್ತಾಯಿದ್ದೀನಿ. ಸೇಮ್ ನಿಮಗೆ ಎಲ್ಲ ಪತ್ರ ಆ್ಯಂಟಿ ಸ್ಕಿಡ್ ಸ್ಟೇರ್ ಕೇಸ್ ಸಿಗುತ್ತೆ, ಗ್ರಾನೈಟಿಂದು. ಪೂಜಾ ರೂಮ್ ಇಲ್ಲಿದನ್ನು ನೋಡ್ಬೋದು ನಾವು. ಮತ್ತು ಕೆಳಗಡೆಯಿಂದ ಮೇಲ್ಗಡೆ ಲೈಕ್ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಜಾಗ ವೇಸ್ಟ್ ಆಗಬಾರ್ದು ಅಂತ ಹೇಳಿ ಇಲ್ಲೂ ಕೂಡ ಸ್ಟೇರ್ ಕೇಸ್ ಕೆಳಗಡೆ ಸ್ವಲ್ಪ ವಾರ್ಡ್ರೋಬ್ಗಳು ಕೊಟ್ಟಿದ್ದಾರೆ ನೋಡಿ. ಇಲ್ಲಿವರೆಗೂ ಲಿಫ್ಟ್ ಇದೆ, ಮೇಲ್ಗಡೆನೂ ಇದೆ. ಲಿಫ್ಟಿಂದ ಯಾರಾದರೂ ಏನಾದರೂ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಪ್ಲೇವುಡ್ ಹಾಕಿ ಕವರ್ ಮಾಡಿದ್ದೀವಿ. ಲಿಫ್ಟ್ ಹಾಕ್ಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಮನೆ. ಮೇಲಿಂದ ಕೆಳಗಡೆ ಈ ಥರ ಇದೆ. ಓಕೆ, ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ಒಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. 2 ಬೆಡ್ರೂಮ್ಗಳು ತೋರಿಸ್ಕೊಟ್ಬಿಡ್ತೀನಿ. ಫಸ್ಟು ಮಾಸ್ಟರ್ ಬೆಡ್ರೂಮು. ಫ್ಲೋರಿಂಗ್ ಸೇಮ್ ಗ್ರಾನೈಟು, ಟೀಕುಡ್ಡಲ್ಲಿ ಮಾಡಿರುವಂತಹ ವಿಂಡೋಗಳು ಮತ್ತು POP ಫಾಲ್ ಸೀಲಿಂಗು. ಕಾಟುಗಳಿಲ್ಲ, ಕಾಟುಗಳು ತೊಗೋಬೇಕಾಗುತ್ತೆ. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬ್ಗಳು ಮಾಡಿಕೊಟ್ಟಿದ್ದಾರೆ. ನಿಮಗೆ ಸ್ಟಡಿ ಕ್ಯಾಬಿನೆಟ್ಟು, ಒಂದು TV ಕ್ಯಾಬಿನೆಟ್ಟು ಸಿಗುವಂಥದ್ದು. ಒಂದು ಕಿಂಗ್ ಸೈಜ್ ಕಾಟು ಇಟ್ಕೊಳ್ಳುವಂತಹ ಜಾಗ ಇಲ್ಲಿ ಸಿಗುತ್ತೆ. ಚೆನ್ನಾಗಿದೆ. ಕಾಟ್ಗಳು ನಿಮ್ಮ ಹತ್ರ ಇದ್ದರೆ ಓಕೆ, ಇಲ್ಲಾಂದರೆ ಮಾಡಿಸ್ಕೊಳ್ಳಿ. ಡೋರ್ಗಳಾಗಲಿ ಎಲ್ಲ ಚೆನ್ನಾಗಿವೆ ಇದೆ. ಇಲ್ಲಿ ಡೋರ್ ಹಿಂದ್ಗಡೆಗೆ ಡ್ರೆಸ್ಸಿಂಗ್ ಕ್ಯಾಬಿನೆಟ್, ವಾಕಿಂಗ್ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಆ್ಯಂಡ್ ಬಾತ್ರೂಮ್ ಸಿಗುತ್ತೆ. ಇದು ಪಕ್ಕದಲ್ಲೇ ಇಲ್ಲಿ WPVC ಡೋರಲ್ಲಿ ಕೊಟ್ಟಿರುವಂಥ ಬಾತ್ರೂಮ್. 2x4 ವಿಟ್ರಿಫೈಡ್ ಟೈಲ್ಸು, ಫಿಟ್ಟಿಂಗ್ ಎಲ್ಲ ಸರ. ಆಮೇಲೆ ವಾಲ್ ಮೌಂಟ್ ಕಮೋಡು, 1x1 ಸೆರಾಮಿಕ್ ಟೈಲ್ಸು ಎಲ್ಲ ಆಗೋಗಿದೆ. ರೆಡಿ ಟು ರಿಜಿಸ್ಟರ್ ಇದು ಮನೆ. ಎಕ್ಸಾಕ್ಟ್ ಫ್ಯಾನಿಂದ ಎಲ್ಲ ಸರಿನಾ. ನೋಡಿದೆ. ಈಗ 2ನೇ ಬೆಡ್ರೂಮ್ ತೋರಿಸ್ಕೊಡ್ತೀನಿ. ಇದನ್ನು ನೀವು ಚಿಲ್ಡ್ರನ್ ಬೆಡ್ರೂಮ್ ಥರ ಕನ್ಸಿಡರ್ ಮಾಡ್ಕೋಬೋದು.
ನೋಡಿ, ಇಲ್ಲೂ ಕೂಡ ನಿಮಗೆ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು, ಓವರ್ ಹೆಡ್ ವಾರ್ಡ್ರೋಬರು, POP ಫಾಲ್ ಸೀಲಿಂಗು ಮತ್ತು ಗ್ರಾನೈಟ್ ಫ್ಲೋರಿಂಗು. ಇಲ್ಲೂ ಕೂಡ ನಾವು ಕಿಂಗ್ ಸೈಜ್ ಕಾಟ್ನ ಹಾಕೋಬೋದು. ಇಲ್ಲಿ 4x6 ಇರುವಂತಹ ಬಿಗ್ ವಿಂಡೋ ಸಿಗುತ್ತೆ ವಿತ್ TV ಕ್ಯಾಬಿನೆಟ್ಟು, ಮತ್ತು ಬಾಲ್ಕನಿ ಕೂಡ ಸಿಗುತ್ತೆ ಈ ರೂಮ್ಗೆ. ಯಾಕಂದರೆ ರಸ್ತೆ ಸೈಡ್ ಇರೋದ್ರಿಂದ ಬಾಲ್ಕನಿ ಬರುತ್ತೆ, ಒಂದು ದೊಡ್ಡ ಬಾಲ್ಕನಿ ಇದಾಗಿರುತ್ತೆ. 2 ಸೇರ್ ಹಾಕ್ಕೋಬೋದು. ಫುಲ್ ಡೆವಲಪ್ ಆಗಿದೆ ಏರಿಯಾ. ಮತ್ತು ಇಲ್ಲಿ ಡೋರ್ ಹಿಂದ್ಗಡೆಗೆ, ಈ ಡೋರ್ TV ಕ್ಯಾಬಿನೆಟ್ಟು ಡೋರ್ ಹಿಂದ್ಗಡೆಗೆ ಬಾತ್ರೂಮ್ ಬರುತ್ತೆ. ಥಿಕ್ನೆಸ್ ಆಗಿದೆ ಡೋರು. ಹಾಂ, ಮತ್ತು ಇಲ್ಲಿ ಸೇಮ್ ವಾಲ್ ಮೌಂಟ್ ಕಮೋಡು, 2x4 ವೆಟ್ರಿಫೈ ಟೈಲ್ಸು, ಎಕ್ಸಾಕ್ಟ್ ಫ್ಯಾನು, ಶವರ್ ಪಾಯಿಂಟು ಎಲ್ಲ ಮಾಡಿ ಕೊಟ್ಟಿರುವಂಥದ್ದು. ನೈಸ್. ಸರಿ, ಹಾಗಾದರೆ 2 ಬೆಡ್ರೂಮ್ ಟೋಟಲ್ ನೋಡಿದ್ದೀರಾ. ಮೇಲ್ಗಡೆ ಮತ್ತೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಲಿಫ್ಟು ಮತ್ತು ಕಮ್ಮಿ ಪ್ರೈಸಿಗೆ ಮನೆ ಹುಡುಕ್ತಾ ಇರೋರಿಗೆ ದಯವಿಟ್ಟು ಶೇರ್ ಮಾಡಿ, ಪಾಪ ಅವ್ರಿಗೆ ಅನುಕೂಲ ಆಗುತ್ತೆ. ಸ್ಟೇರ್ಕೇಸ್ ಲೈಟ್ ಎಲ್ಲ ಕಂಪ್ಲೀಟಾಗಿ ನಮಗೆ ಸಿಗುತ್ತೆ. ಇಲ್ಲಿ ಸ್ಕೈ ಲೈಟ್ ಎಲ್ಲ ಇದೆ, ಹಾಗಾಗಿ ನ್ಯಾಚುರಲ್ ಲೈಟ್ ಒಳಗಡೆ ಬರುತ್ತೆ. ಲಿಫ್ಟ್ ನಮಗೆ 3rd ಫ್ಲೋರ್ವರೆಗೂ ಬರುತ್ತೆ. ಕಂಟಿನ್ಯೂ ನಮಗೆ SS ರೈಲಿಂಗ್ ಸಿಗುತ್ತೆ. ಲಾಪದ ಆಂಟಿ ಸ್ಕಿಡ್ ಫ್ಲೋರಿಂಗು, ಗ್ರಾನೈಟ್, ಇದು ಸ್ಟೇರ್ಕೇಸು ಗ್ರಾನೈಟ್ ಆ್ಯಸ್ ಇಟ್ ಈಸ್ ಸೇಮ್. ನಮಗೆ ಲಿಫ್ಟ್ ಇಲ್ಲಿವರೆಗೂ ಬರುವಂಥದ್ದು. ಟೋಟಲ್ 3 ಬೆಡ್ರೂಮ್ ಇರುತ್ತೆ. ಜಾಸ್ತಿ ಹೇಳಿ ಜಾಸ್ತಿ ನೆಗೋಷಿಯಬಲ್ ಮಾಡಲ್ಲ, ಕಡಿಮೆ ಹೇಳಿ ಕಡಿಮೆ ನೆಗೋಷಿಯೇಟ್ ಮಾಡ್ತಿದ್ದಾರೆ. ಇದು 3rd ಬೆಡ್ರೂಮು. ಸೇಮ್ ಕೆಳಗಡೆ ಏನು ನೋಡಿದ್ರಲ್ಲ ಚಿಲ್ಡ್ರನ್ ಬೆಡ್ರೂಮ್, ಅದೇ ಥರ ಇರುತ್ತೆ. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು, ಓವರ್ ಹೆಡ್ ವಾರ್ಡ್ರೋಬರು, ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ಬಿಗ್ ವಿಂಡೋ ಮತ್ತು TV ಕ್ಯಾಬಿನೆಟ್ಟು, ಬಾಲ್ಕನಿ, ಬಾತ್ರೂಮು. ರೈಟ್. ಫುಲ್ ಡೆವಲಪ್ ಆಗಿದೆ ಏರಿಯಾ. ಅಂಜನಾಪುರ 2nd ಬ್ಲಾಕು. ತುಂಬ ಜನ ಕಾಡು ಕಾಡು ಅಂತ ಹೇಳ್ತೀರಾ, ಇಲ್ಲಿ ಕಾಡಲ್ಲ, ಇದು ನಾಡಿದು. ಹಾಂ ಗೆಳೆಯರೆ, ಮತ್ತಿದು 3rd ಬೆಡ್ರೂಮ್ನ ಬಾತ್ರೂಮ್. ಸೇಮ್ ವಾಲ್ ಮೌಂಟ್ ಕಮೋಡು ಎಲ್ಲ ಸೆಲೆಕ್ಟ್ ಮಾಡಿದೆ. ಜಾಗವಾರು ನಲ್ಲಿಗಳೆಲ್ಲ ಸಿಗುತ್ತೆ. ಈಗ ಇಲ್ಲಿ ನೆಕ್ಸ್ಟು ಓಪನ್ ಟೆರೆಸ್ ಸಿಗುತ್ತೆ. ಲಿಫ್ಟ್ ನಮಗೆ ಇಲ್ಲಿವರೆಗೂ ಇರೋದು ಹೇಳ್ತಾ ಇದ್ದೀನಿ. ಓಕೆ, MS ಡೋರ್ ಕೊಟ್ಟಿರುವಂಥದ್ದು, ಮತ್ತು ಫ್ಲೋರಿಂಗ್ ಬಂದು ನಮಗೆ ರೆಡ್ ಬ್ರಿಕ್ಸ್ ಕೊಟ್ಟಿರುವಂಥದ್ದು, ಅಂದರೆ ಹೀಟ್ ಟೆಂಪ್ರೇಚರ್ ಎಲ್ಲ ಕಂಟ್ರೋಲ್ ಮಾಡುವಂಥದ್ದು. ಇಷ್ಟ ಆಯಿತು. ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಬಟ್ಟೆ ಒಣಗಾಕೋದು ಕಂಬಿಗಳು ಇಟ್ಟಿದ್ದಾರೆ, ಎಲ್ಲಿ ಬೇಕಲ್ಲಿ ನಿಮಗೆ ಇನ್ಸ್ಟಾಲ್ ಮಾಡಿಕೊಡ್ತಾರೆ. ವಾಷಿಂಗ್ ಮಷಿನ್ ಪಾಯಿಂಟ್ ಎಲ್ಲ ಇಲ್ಲಿದೆ. ಇನ್ಲೆಟು ಔಟ್ಲೆಟು ಇನ್ಲೆಟು, ಅಲ್ಲಿ ಪ್ಲಗ್ ಪಾಯಿಂಟು. ಹೆಡ್ ರೂಮು ಮೇಲ್ಗಡೆನೇ ಹೋಗಿ ತೋರಿಸ್ಬಿಡ್ತೀನಿ. ಇದಿಷ್ಟು ಇಲ್ಲಿವರೆಗೂ ಇರುವಂಥದ್ದು. ಸರಿನಾ? ಒಂದು ಐಡಿಯಾ ಬಂತು ಅನಿಸುತ್ತೆ. ಹಾಂ, ಲ್ಯಾಡರ್ ಕೊಟ್ಟಿದ್ದಾರೆ ಸಿಂಪಲಾಗಿ. ಮೇಲ್ಗಡೆ ಏನಾದರೂ ಕೆಲಸಗಳಿದ್ದರೆ ಹತ್ತಿ ಮಾಡುವುದಕ್ಕೆ, ಯಾಕೆಂದರೆ ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಇಲ್ಲಿ ಮೇಲ್ಗಡೆ ಬರುತ್ತೆ ನಮಗೆ. ಹಾಗಾಗಿ ಇದು ಸ್ಕೈಲೈಟು ಸ್ಟೇರ್ಕೇಸ್ಗಳಿಗೆ. ಇದು ಲಿಫ್ಟ್ ಮೇಂಟೆನೆನ್ಸ್ ರೂಮು. ಓಕೆ, ಹೈಟೇ ಇಟ್ಬಿಟ್ಟಿದ್ದಾರೆ. ಇನ್ನೊಂದು ಸಿಂಟೆಕ್ಸ್ ಬೇಕಾದ್ರೆ ಕೆಳಗಡೆ ಇಟ್ಕೋಬೋದು. ಇದು ಸೋಲಾರ್ಗೆ ಯೂಸ್ ಮಾಡ್ಕೋಬೋದು. ಆಪ್ಷನ್ ಚೆನ್ನಾಗಿದೆ. ಇದು ಹಾಲಿಡೇ ವಿಲ್ಲ ಮತ್ತು KCT ಹಾಸ್ಟೆಲ್ಲು. ದೊಡ್ಡ ಕಲ್ಸಂದ್ರ ಮೆಟ್ರೋ ಸ್ಟೇಷನ್ 1.5 ಕಿಲೋಮೀಟ್ರು, ವಾಜರಳ್ಳಿ 2 ಕಿಲೋಮೀಟ್ರ್ ಆಗ್ಬೋದು. ಚೆನ್ನಾಗಾಗಿದೆ. ಓಕೆ ಗೆಳೆಯರೆ, ಕೊನೆಯದಾಗಿ ಈ ಮನೆಯ ಬಗ್ಗೆ 4 ಮಾತು. ಅಂಜನಾಪುರ 2nd ಬ್ಲಾಕು, 20/30 ನಾರ್ತ್ ಗೇಟು, ನಾರ್ತ್ ಮೇನ್ ಡೋರು, BDA. ನಿಮಗೆ ವಿತ್ ಲಿಫ್ಟ್ ಬೇಕು ಅನ್ನೋ ಹಾಗಿದ್ದರೆ 1 CR 50 lakhs, 1,50,00,000. ಬೇಡಪ್ಪ ನನಗೆ ಲಿಫ್ಟು, ಜಸ್ಟ್ ಮನೆ ಬೇಕು ಅನ್ನೋ ಹಾಗಿದ್ದರೆ 1,40,00,000. ನೆಗೋಷಿಯಬಲ್ ಇದೆ. ಅದರಾಗೂ ಕೂಡ ಪೇಮೆಂಟ್ ಮೋಡ್ ಮೇಲೆ ಡಿಪೆಂಡ್ ಆಗುತ್ತೆ. ಮನೆ ನೋಡಿದ್ದಲ್ಲಿ ಕೊಟ್ಟಿರೋಂಥ ನಂಬರ್ಗೆ ಕಾಲ್ ಮಾಡಿ ಕರ್ಕೊಂಬಂದು ಮನೆಯ ತೋರಿಸ್ತೀನಿ.
ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಮನೆ ತೊಗೊತೀನಿ ಅನ್ನೋರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.